ಬಾಯಿ ಬಿಟ್ರೆ ಎಲ್ಲಾರ್ನು ಅಣ್ಣ ಅಣ್ಣ ಅಂತ ಇರ್ತಾಳೆ ಈ ಹುಡುಗಿ. ಅಷ್ಟೇ ಅಲ್ಲ, ಜಿಮ್ನಾಸ್ಟಿಕ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ನಮ್ಮ ವರದಾ ಅಂಕಿತಾ ಕಾಂಬಿನೇಷನ್ ಹೇಗಿದೆ ಬನ್ನಿ ನೋಡ್ಕೊಂಬರೋಣ. ಸಂಜೆ ಮತ್ತು ಗೀತ ಸೇರಬೇಕು ಕರ್ನಾಟಕದ ಕಿರುತೆರೆ ಲೋಕದ ಪರ್ಮನೆಂಟ್ ತಂಗಿ ಅಂಕಿತಾ ಈಗ ಬಾಡಿಗೆ ಅಣ್ಣ ವರದಾ ಹತ್ರ ತವರಿಗಾಗಿ ತಡಕಾಡ್ತಾ ಇದ್ದಾಳೆ. ಅಬ್ಬಾ, ಕೊನೆಗೂ ಯಾರೋ ದಾರಿ ತೋರಿಸಿದ್ರು. ಹಾಯ್, ವರದಾ ಅಣ್ಣ ಅವ್ರ ಮನೆ ಇದೆನಾ? ಹೌದು. ಅಂಕಿತಾ ವರ್ಧನ್ ಜೊತೆ ಡ್ಯಾನ್ಸ್ ಮಾಡ್ತಾ? ಹೌದು ಹೌದು. ವರದಾ ತನ್ನ ಇಡೀ ಫ್ಯಾಮಿಲಿ ಪ್ಯಾಕೇಜ್ ಅನ್ನ ಪರಿಚಯ ಕೊಡ್ತಾ ತನ್ನ ಕ್ಲೋಸ್ ಫ್ರೆಂಡ್ ಅನ್ನ ಪರಿಚಯ ಮಾಡ್ದ. ಈಗಷ್ಟೇ ವರದಾ ಅಣ್ಣ ನನಗೆ ಅವ್ರ ಫ್ಯಾಮಿಲಿನಲ್ಲಿ ಇರೋರು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಒಬ್ರೊಬ್ರು ಮಾತಾಡಿಸಿ ಇಂಟ್ರಾಕ್ಟ್ ನಮ್ಮ ಡಾನ್ಸ್ ಬಗ್ಗೆ ಏನು ಅನ್ಸುತ್ತೆ ಅಂತ ಕೇಳೋಣ ಅಂತ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಮಾತಾಡ್ಸೋಣ. ಎಲ್ಲರ ಮನೆ ಶೋಕೇಸಲ್ಲಿ ಟ್ರೋಫೀಸು, ಫೋಟೋ ಇಲ್ಲ ಡಾಲ್ಸ್ ಇರೋದನ್ನ ನಾನು ನೋಡಿದ್ದೀನಿ. ನಿಮ್ಮ ಮನೆ ಶೋಕೇಸಲ್ಲಿ ಏನು ಸ್ಪೆಷಲ್ ಆಗಿ ಕೋಟ್ ಹಾಕ್ಬಿಟ್ಟಿದ್ದೀರಾ? ಓ, ಈ ಕೋಟಾ? ಎಸ್, ವಾಟ್ ಇಸ್ ದ ಸೀಕ್ ಬಿಹೈಂಡ್ ದಿಸ್ ಕೋಟ್? ಅದಕ್ಕೆ ಮುಂಚೆ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೇಳು. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾರು ತುಂಬ ಇಷ್ಟ ನನಗೆ? ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅವರೇ ಕೊಟ್ಟಿದ್ದು ಈ ಕೋಟ್. ಅಣ್ಣ, ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಡ್ಯಾಡಿ, ಅಕ್ಕ ಎಲ್ಲರ ಹತ್ರನೂ ನಾನು ಮಾತಾಡಿದೆ. ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ನಿಂಗೆ ಗೊತ್ತೇ ಇರಲಿಲ್ಲ, ಬರೀ ನೀನು ಡಾನ್ಸರ್ ಅಂದ್ಕೊಂಡಿದ್ದೆ. ನಿಮ್ಮ ಸ್ಟೇಟ್ ಫುಟ್ಬಾಲ್ ಪ್ಲೇಯರ್ ಅಂತ ಕೂಡ ಗೊತ್ತಾಯಿತು. ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಟ್ರೋಫೀಸು ಮತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡು ನನಗೆ. ಇವಾಗ ನಮ್ಮ ಮನೆಗೆ ಹೋಗೋಣ. ನಿನಗೊಂದು ಸರ್ಪ್ರೈಸ್ ಇದೆ. ಒಂದಲ್ಲ 2 ಸರ್ಪ್ರೈಸ್ ಇದೆ. ನಿನಗೋಸ್ಕರ ಕಾಯ್ತಾ ಇದೆ. ಹೋಗೋಣ. ಆದರೆ ನಮ್ಮ ಮನೆಗೆ ಬರಬೇಕಾದ್ರೆ ಒಂದು ಕಂಡೀಷನ್. ಏನ್ಮಾ? ಈ ಕೋಟಲ್ಲೇ ಬರಬೇಕು. ಈ ಕೋಟಾ? ಎಸ್, ಯು ಹ್ಯಾವ್ ಟು ವೇರ್. ಟೇಕ್, ಹಾಕೊಂಬ. ನಮ್ಮ ಮನೆಗೆ ಹೋಗೋಣ. ವರದನ್ನು ತನ್ನ ಮನೆ ಕರೆದ್ಲು. ಪಾಪ ವರದನ್ಗೂ ಅದೇ ಬೇಕಾಗಿತ್ತು ಅನ್ಸುತ್ತೆ. ನೋಡ್ರಿ, ತಂಗಿ ಮುಂದೆ ಅಣ್ಣ ಹಿಂದೆ. ಫಸ್ಟ್ ಟೈಮ್ ತಂಗಿ ಮನೆ ಕಾಲಿಡ್ತಾ ಇರೋ ವರದಣ್ಣಂಗೆ ಶಿವರಾಜ್ ಕುಮಾರ್ ಖಳೆ ತುಂಬಿ ತುಳುಕ್ತಾ ಇತ್ತು. ಅಂಕಿತಾಗೆ ತನ್ನ ಫ್ರೆಂಡ್ಸ್ ಪರಿಚಯ ಮಾಡೋವರೆಗೆ ಸಮಾಧಾನನೇ ಇರ್ಲಿಲ್ಲ. ವರ್ಧಣ್ಣ, ನಿಮ್ಮ ಮನೇಲಿರೋರು ಎಲ್ರು ನಿನ್ನಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ ಅಲ್ವಾ? ಈಗ ನನ್ನ ಬೆಸ್ಟ್ ಫ್ರೆಂಡ್ಸ್ನ ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ, ಇರೋದು 3 ಜನ. ಅದ್ರಲ್ಲಿ ಇನ್ನೊಬ್ಳು ಬರಬೇಕಾಗಿತ್ತು, ಬಂದಿಲ್ಲ. ಬಂದಿರೋನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ಇವ್ನು ಕಿಶೋರ್ ಅಂತ, ನನ್ನ 5th ಸ್ಟ್ಯಾಂಡರ್ಡಿಂದ ಬೆಸ್ಟ್ ಫ್ರೆಂಡ್. ಇವನು ಹೇಗೆ ಅಂದರೆ, ಓಕೆ ಆಮೇಲೆ ಹೇಳ್ತೀನಿ. ಅವಳು ನನ್ನ ಇನ್ನೊಬ್ಳು ಬೆಸ್ಟ್ ಫ್ರೆಂಡ್, ಕಸಿನ್ ಕೂಡ, ಕಡ್ಡಿ ಅಂತ. ಅವನು ಕಡ್ಡಿ ಎಲ್ಲ ಒಂಥರ ಎಕ್ಸಾಮ್ ಅದಕ್ಕೊಂದು ಸೀಕ್ರೆಟ್ ಇದೆ. ಕೆಲವೊಂದು ಮಾತ್ರ ಹೇಳ್ಬೋದು, ಕೆಲವೊಂದು ಹೇಳೋಕ್ಕಾಗಲ್ಲ. ಸೊ ಅವಳು ನಾನು ಎಕ್ಸಾಮ್ ಟೈಮಲ್ಲಿ ತುಂಬ ದೋಸ್ತು. ಎಕ್ಸಾಮ್ ಟೈಮಲ್ಲಿ ಮಾತ್ರ ಎಲ್ಲ ಟೈಮಲ್ಲೂ ಅಷ್ಟೇ. ಹೊರಗಡೆ ಹೋದ್ರು ಎಲ್ಲ ಇವನ ಜೊತೆನಲ್ಲಿ ಅವಳ ಜೊತೆನಲ್ಲಿ ಅಪರ್ಣ ಅಂತಿದ್ದಾಳೆ. ನಾವು 3 ಜನನೇ ಎಲ್ಲ ಕಡೆ ಹೊರಗೆ ಹೋಗೋದು. ವರದಾ ಅನಾಥ ನನ್ನ ಪಾರ್ಟ್ನರ್. ನೋಡಕ್ಕೆ ಹಿಂಗಿದ್ದಾರೆ, ಆದರೆ 2 ಫೇಸಸ್ ಇದ್ದಾರಲ್ಲ, ಇನ್ನೊಂದು ಫೇಸು ತುಂಬ ಅಂದರೆ ತುಂಬ ತರಲೆ. ನೀ ಚಂದಾನೆ, ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ, ಚಂದ್ರಮಗು ನಿನ್ನಂದ ಚಂದಾನೆ. ಆಗಿನ ಕಾಲದ ಕೃಷ್ಣ ಕಪ್ಪುಗೆ ಅಂತ ಕೇಳಿದ್ದೆ, ಇವತ್ತು ನೋಡ್ತಾ ಇದ್ದೀನಿ. ಇವನ್ ಬಗ್ಗೆ ಏನ್ ಹೇಳಿ, ಇವನು ಹಾಕಿ ಪ್ಲೇಯರ್ ಕೂಡ. ಅಂಕಿತಾ ಫುಲ್ ಹ್ಯಾಪಿ ಮೂಡಲಿದ್ದಾಳೆ. ನಂಗೆ ಫ್ರೆಂಡ್ಶಿಪ್ ಬಗ್ಗೆ ಲೆಕ್ಚರ್ ಕೊಟ್ಟಿದ್ದು ಅಲ್ಲದೆ 10 ನಿಮಿಷದಲ್ಲಿ ಸ್ನೇಹಲೋಕ ಸಿನಿಮಾನೇ ತೋರಿಸ್ಬಿಟ್ಲು ಸ್ವಾಮಿ. ಪಾಪ ವರದ ಇನ್ನೊಂದವರು ಇಲ್ಲೇ ಇದ್ರೆ ಫುಟ್ಬಾಲ್ ಆಡೋದ್ ಬಿಟ್ಟು ಜಿಮ್ನಾಸ್ಟಿಕ್ ಕಲಿಯಕ್ ಶುರು ಮಾಡಿದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ ಸರ್.
ಅಲ್ಲೇ ನೋಡಿದ್ರಲ್ಲ ಅದಪ್ಪ ವರ್ಷ ಅಂದ್ರೆ